ಎಲ್ಲರಿಗೂ ನಮಸ್ಕಾರ. ಸ್ವಾತಿಸ್ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸ್ನ್ಯಾಕ್ಸ್ ಐಟಮ್ ಮಾಡ್ತಾಯಿದ್ದೀನಿ. ಸ್ನ್ಯಾಕ್ಸ್ ಐಟಮ್ ಅಂತಂದರೆ ಈ ಮಳೆಗಾಲದಲ್ಲಿ ಹೇಳಿ ಮಾಡಿಸಿರೋದಂತೂ ಇದು ಈವ್ನಿಂಗ್ ಟೀ ಕುಡಿಯುವಾಗ ಅಥವಾ ಯಾವಾಗಾದರೂ ಟೀ ಕುಡಿಯುವಾಗ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು, ಖಾರ ಖಾರ ತಿನ್ನಬೇಕು ಅಂದರೆ ಇದನ್ನು ಮಾಡಿಟ್ರೆ ಸಾಕು. 10 to 15 ಡೇಸ್ ಆರಾಮಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಅದೇ ಸೇಮ್ ಟೇಸ್ಟಲ್ಲೇ ಇರುತ್ತೆ. ನಾನಿವತ್ತು ಮಾಡ್ತಾ ಇರೋದು ರಿಬ್ಬನ್ ಪಕೋಡ ಈಸಿಯಾಗಿ ಮನೇಲಿ ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಲ್ಲ ಅದೇ ಥರ ಹಾಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟು ಸೂಪರಾಗಿರುತ್ತೆ. ಮತ್ತು ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಾನು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಇಲ್ಲಿ ಮೊದಲಿಗೆ 2 ಕಪ್ ಅಕ್ಕಿ ಹಿಟ್ಟು ಬೇಕು, 1 ಕಪ್ಪಷ್ಟು ಪುಟಾಣಿ ಹಿಟ್ಟು ಅಂದರೆ ಹುರಿಗಡಲೆ ಹಿಟ್ಟು, ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನಷ್ಟು ಎಳ್ಳು, 1 ಟೀ ಸ್ಪೂನಷ್ಟು ಅಜ್ವಾಯಿನ್, ಅರ್ಧ ಟೀ ಸ್ಪೂನಷ್ಟು ಇಂಗು. ಇದೆಲ್ಲನೂ ಮಿಕ್ಸಿ ಹಾಕೊಂಡ್ಬರ್ಬೇಕು. ಮೊದಲಿಗೆ ಖಾರದ ಪುಡಿ, ಎಳ್ಳು, ಇಂಗು, ಅಜ್ವಾಯಿನ್. ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ಮೊದಲೇ ಒಂದು ಪಾತ್ರೆ ತೊಗೋಬೇಕು. ಅದರಲ್ಲಿ 2 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಿರೋದು. ನಾನಲ್ಲಿ 1 ಕಪ್ ತೋರಿಸಿರೋದು, ಇಲ್ಲಿ 2 ಕಪ್ ಹಾಕೊಳ್ತಾ ಇರೋದು. ಅದಕ್ಕೆ ಹುರಿಗಡಲೆ ಹಿಟ್ಟು 1 ಕಪ್ಪಷ್ಟು ಸೇಮ್ ಕಪ್ ಮೆಜರ್ ತೊಗೊಳ್ದಿರೋದು, ಅರ್ಧ ಕಪ್ಪಷ್ಟು ಕಡಲೆಬೇಳೆ ಹಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಇವಾಗ ಮಿಕ್ಸಿ ಮಾಡ್ಕೊಂಬರ್ಬೇಕು. ಅದೆಲ್ಲ ಸಣ್ಣಾಗಿ ಅದರಲ್ಲೇ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿರೋದು. ಇವಾಗ ನಾವು ಏನು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಹಿಟ್ಟಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಹಾಕಿ ಹಾಗೆ ಡ್ರೈಯಾಗಿ ಕಲಿಸ್ಕೊಳ್ಬೇಕು. ಮೊದಲಿಗೆ ಇದರಲ್ಲಿ 1 ಟೇಬಲ್ ಸ್ಪೂನಷ್ಟು ಬಿಸಿ ಮಾಡಿ ಎಣ್ಣೆ ಹಾಕಬೇಕು. ಬಿಸಿ ಆಯಿಲು ಎಣ್ಣೆಗೆ ಹಾಕೊಳ್ಳೋದಂದರೆ ಇದು ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಸೇಮ್ ಟೇಸ್ಟ್ 10 to 15 ಡೇಸ್ ಸೇಮಲ್ಲಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಆಯಿಲ್ ಬಿಸಿ ಮಾಡಿ ಹಾಕೊಳ್ಳೋದು. ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇವಾಗ ಬಿಸಿ ನೀರು ಹಾಕ್ಕೊಳ್ತಿರೋದು. ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿರೋದು. ಮೊದಲೇ 1 ಚಿಕ್ಕ ಗ್ಲಾಸಲ್ಲಿ, ನಾನು ಯಾವ ಗ್ಲಾಸಲ್ಲಿ ತೊಗೊಂಡಿರ್ತೀನಿ ಅದೇ ಗ್ಲಾಸಲ್ಲಿ 1 ಗ್ಲಾಸು ನೀರು ಹಾಕ್ಕೊಳ್ತಾ ಇರೋದು. ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಹಾಗೆ 1 ಸ್ಪೂನಲ್ಲಿ ಕಲಿಸ್ಕೊಳ್ಬೇಕು, ಯಾಕಂದರೆ ಬಿಸಿಯಾಗಿರುತ್ತೆ. ಇವಾಗ 5 ನಿಮಿಷ ಹಾಗೆ ಒಂದು ಪ್ಲೇಟ್ ಮುಚ್ಚಿಡಬೇಕು. ಇವಾಗ ನಾರ್ಮಲ್ ವಾಟರ್ ತೊಗೊಂಡು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಬೇಕು. ಇಲ್ಲೂ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಿರೋದು. ಇವಾಗ ಚಕ್ಲಿ ಒರಳು ಇರ್ತದಲ್ಲ ಅದರಲ್ಲಿನೇ 1 ಪ್ಲೇಟ್ ಇರುತ್ತೆ, ಈ ಥರ ಇರುತ್ತೆ. ಅದು ತೊಗೊಂಡು ಅದರಲ್ಲಿ ಹಾಕ್ಕೊಳ್ಬೇಕು, ಚಕ್ಲಿ ಒರಳಲ್ಲಿ ಹಾಕ್ಕೊಳ್ಬೇಕು. ಹಿಟ್ಟು ಎಷ್ಟು ಇರುತ್ತಲ್ಲ ಅದರಲ್ಲಿ ಅದು ಹಾಕೋಬೇಕು. ಈಸಿಯಾಗಿ ಬರೋದಕ್ಕೆ ಮೊದಲಿಗೆ 1 ಪ್ಲೇಟ್ ಮೇಲೆ ಹಾಕೊಳ್ತಿರೋದು. ನೋಡಿ, ಪ್ಲೇಟ್ ಮೇಲೆ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪ್ ಹಾಕ್ಕೊಳ್ಬೇಕು. ಸುಮ್ಮನೆ ಉದ್ದು ಮಾಡಿದರೂ ನಡೆಯುತ್ತೆ. ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಬೇಕು. ಅದರಲ್ಲಿ ಆಯಿಲ್ ಹಾಕ್ಕೊಳ್ಬೇಕು. ಫ್ರೈ ಮಾಡ್ಕೊಳ್ಳೋಕ್ಕೆ ನೀವು ಎಷ್ಟು ಆಯಿಲ್ ಹಾಕ್ಕೊಳ್ತೀರಾ ಅದು ಅಷ್ಟು ನಾರ್ಮಲಾಗಿ ಅಷ್ಟು ಆಯಿಲ್ ಹಾಕ್ಕೊಳ್ಬೇಕು. ಅದಕ್ಕೆ ಆಯಿಲ್ ಬಿಸಿ ಆದಮೇಲೆ ನಾವು ಏನು ಮಾಡ್ಕೊಂಡಿರ್ತೀವಲ್ವ ರಿಬ್ಬನ್ನು, ಅದು ಅದರಲ್ಲಿ ಹಾಕ್ಕೊಳ್ಬೇಕು. ರಿಬ್ಬನ್ ಪಕೋಡ ಈ ರಿಬ್ಬನ್ ಪಕೋಡ ಫ್ರೈ ಮಾಡಲು ಬಿಡಬೇಕು. ಇವಾಗ ಬಬಲ್ಸ್ ಬರೋದು ನಿಂತ್ಕೊಂಡ್ರೆ ಫ್ರೈ ಆಗಿದೆ ಅಂತ ಹೇಳ್ತಾರೆ. ಸೊ ಇವಾಗ ಎಲ್ಲ ಫುಲ್ ಬಬಲ್ಸ್ ಬಂದು ನಿಂತ್ಕೊಂಡಿದೆ. ಇವಾಗ ತೆಗಿತಾ ಇದೆ. ಇವಾಗ ಡೈರೆಕ್ಟ್ ಆಗಿ ಆಯಿಲ್ ಅಲ್ಲೇ ಹಾಕೊಳ್ಳೋದು ತೋರಿಸ್ತಿದ್ದೀನಿ, ಅದು ಇನ್ನೂ ಈಸಿ ಆಗತ್ತೆ.
ಇವಾಗ ಟರ್ನ್ ಮಾಡಿ ಹಾಕೊಳ್ಬೇಕು. ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೀವು ಒಂದ್ಸತಿ ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರೈ ಆಗಿದೆ, ತೆಗಿತಾ ಇದ್ದೀನಿ. ಡೈರೆಕ್ಟಾಗಿ ಆಯಿಲಲ್ಲೇ ಹಾಕೊಳ್ಳೋದು ತೋರಿಸ್ತಾ ಇದ್ದೀನಿ. ಇದು ಇನ್ನೂ ಈಸಿ ಆಗಿರುತ್ತೆ, ಪ್ಲೇಟಲ್ಲಿ ಹಾಕಿ ಮಾಡೋದಕ್ಕಿಂತ ಇದು ಇನ್ನೂ ಈಸಿ ಆಗಿರುತ್ತೆ. ನಿಮಗೆ ಈ ಥರ ಆದರೆ ಈ ಥರ ಮಾಡ್ಕೊಳ್ಳಿ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಕ್ರಂಚಿ ಆ್ಯಂಡ್ ಕ್ರಿಸ್ಪಿ ರಿಬ್ಬನ್ ಪಕೋಡ ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.